Hi dear students, ವೆಲ್ಕಮ್ ಟು ಸರ್ವಮ್ ಆನ್ಲೈನ್ ಎಜುಕೇಷನ್. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಏನು ಕನ್ಫ್ಯೂಷನ್ ಅಂತಂದರೆ, ಆ್ಯಪನ್ನು ಯಾವ ರೀತಿ ಆಪ್ರೇಟ್ ಮಾಡೋದು, ಹೇಗೆ ಏನು ಅಂತ. ಫಸ್ಟು ಫ್ರೀ ಸ್ಟಡಿ ಮಟೀರಿಯಲ್ ಬಗ್ಗೆ ಹೇಳಿಬಿಡ್ತೀನಿ. ಮೇಲ್ಗಡೆ ಒಂದು 3 ಡಾಟ್ಸ್ ಕಾಣ್ತಾ ಇದೆಯಲ್ಲ ಇಲ್ಲಿ. ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಫ್ರೀ ಸ್ಟಡಿ ಮಟೀರಿಯಲ್ ಸಿಗುತ್ತೆ. ಅಲ್ಲಿ ಆಫ್ಲೈನ್ ಡೌನ್ಲೋಡ್ಸ್ ಫ್ರೀ ಮಟೀರಿಯಲ್ ಅಂತ ಏನಿದೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಫ್ರೀ ಸ್ಟಡಿ ಮಟೀರಿಯಲ್ ಆ್ಯಂಡ್ ಅಲ್ಲಿ ಟೆಸ್ಟ್ ಸೀರೀಸ್ ಕೂಡ ಇರ್ತವೆ. ಫ್ರೀ ಸ್ಟಡಿ ಮಟೀರಿಯಲ್ ಅಂದರೆ ನಾವು ಏನೇನು ಕೊಡ್ತಾಯಿದ್ದೀವಿ, ಕೆಲವೊಂದಿಷ್ಟು ನೀವೆಲ್ಲ ಫೈಲ್ಗಳನ್ನು ಚೆಕ್ ಮಾಡ್ಬೋದು. ಹೌದಾ, ಇವೆಲ್ಲ ಫೈಲ್ಗಳನ್ನು ಚೆಕ್ ಮಾಡ್ಬೋದು. ಓಕೆ, ಟೆಸ್ಟ್ಗಳು ಕೂಡ ಇರ್ತವೆ. ಚೂರಿರಿ, ನೆಟ್ವರ್ಕ್ ಇಶ್ಯೂ ಆಗ್ತಾಯಿದೆ. ಓಕೆ, ಎಸ್. ಇದೇನಿದು, ಇದರಲ್ಲಿ PDF ನೋಟ್ಸ್ ಎಲ್ಲ ಇದ್ದಾವೆ. ನಿಮಗೇನು ಬೇಕೋ ಅದನ್ನೆಲ್ಲ PDF ನಿಮಗೆ ಬೇಕಾಗಿರುವಂಥದ್ದು. ಇವೆಲ್ಲ PDF ಓಪನ್ ಆಗ್ತವೆ ಇವು. ಓಕೆ, ಒಂದ್ಸರಿ ಚೆಕ್ ಮಾಡ್ಕೊಬೇಕು. ಇವನ್ನೆಲ್ಲ PDF ಡೌನ್ಲೋಡ್ ಕೂಡ ಆಗ್ತವೆ, ಪ್ರಿಂಟ್ ಕೂಡ ತೆಗಿಬೋದು. NCERT ಬುಕ್ಸ್ ಕನ್ನಡದಲ್ಲಿದ್ದಾವೆ. DSERT ನಮ್ಮ ಸ್ಟೇಟ್ ಗೌರ್ಮೆಂಟದ್ದು ಕನ್ನಡದಲ್ಲಿದ್ದಾವೆ. ಗೌರ್ಮೆಂಟ್ ಕನ್ನಡ ಗ್ರಾಮರ್ ಬುಕ್ ಕನ್ನಡದಲ್ಲಿದೆ. KS ಬುಕ್ಸ್ ಲಿಸ್ಟ್ ಇದೆ ಇದರಲ್ಲಿ, ಯಾವ್ಯಾವ ಬುಕ್ಸ್ ಎಲ್ಲ ಓದಬೇಕು ಅಂತ. ಅದೇ ರೀತಿ ಫ್ರೀ ಟೆಸ್ಟ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್. ಇವೆಲ್ಲ ಬುಕ್ಸು ನವೋದಯ ಇವೆಲ್ಲ ಏನಿದೆ PDF ನಿಮಗೆ ರಿಲೇಟೆಡ್ ಇರುವಂಥದ್ದು, ಇದೆಲ್ಲ ಫ್ರೀಯಾಗಿ ಸಿಗುವಂಥದ್ದು. ಇನ್ನು ವೀಡಿಯೋಸ್ ಯಾವುದನ್ನು ಅಪ್ಲೋಡ್ ಮಾಡಿಲ್ಲ, ಒಂದಿಷ್ಟು ಇದ್ದಾವೆ, ಒಂದು ಸರಿ ಚೆಕ್ ಮಾಡ್ಬೋದು ಅಷ್ಟೇ. ಆದರೆ ವೀಡಿಯೋಸ್ ನಾನು ಯಾಕೆ ಡಿಲೇ ಮಾಡ್ತಾಯಿದ್ದೇನೆಂದರೆ, ಡಿಜಿಟಲ್ ಬೋರ್ಡ್ ತರೋ ಪ್ಲ್ಯಾನ್ ಇದೆ, ಅಲ್ಲಿ ಪರ್ಫೆಕ್ಟಾಗಿ ಒಂದು ವೇ ತೊಗೊಂಡು ಹೋಗೋಣ ಅಂತ. ಅಲ್ಲಿವರೆಗೂ ಕಂಟೆಂಟು ಟೆಸ್ಟ್ ಸೀರೀಸ್ ಕೊಡೋದು ಒಂದು ಪ್ಲ್ಯಾನ್ ಇದೆ ಇದು. ಇದರಲ್ಲಿ ಟೆಸ್ಟ್ ಸೀರೀಸ್ ನೋಡ್ತೀರ ನೀವು, ಟೆಸ್ಟು ಎಷ್ಟು ರೀತಿಯಾದ ಟೆಸ್ಟ್ಗಳು ಬರ್ತಾವಂದರೆ, ಇವೆಲ್ಲನೂ ಓಪನ್ ಮಾಡಿ ನಿಮ್ಗೇನು ಅನ್ನಿಸ್ತಾ ಇದೆ, ಅದರಲ್ಲಿ ಕಂಟೆಂಟ್ ಕಾಣ್ತಾ ಇಲ್ಲ ಅಂತ ಅನಿಸುತ್ತೆ. ಡೈಲಿ ಆ್ಯಕ್ಟಿವ್ ಇದ್ದರೆ ಇದರಲ್ಲಿ ಟೆಸ್ಟ್ಗಳು ಬರ್ತಿರ್ತವೆ, ನೋಟಿಫಿಕೇಷನ್ ಬರುತ್ತೆ. ಆ ಮೂಲಕ ನೀವು ಟೆಸ್ಟ್ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಇಲ್ಲಿ ಇನ್ನೊಂದಿಷ್ಟು ಟೆಸ್ಟ್ಗಳನ್ನು ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡ್ತೀವಿ ನಾವು. ಓಕೆ, ಎಸ್. ಇದು ಫ್ರೀ ಸ್ಟಡಿ ಮಟೀರಿಯಲ್ ಆಯಿತು ಓವರಾಲ್ ಆಗಿ. ಓಕೆ, ಇನ್ನು ನೀವು ನಮಗೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ನಮ್ಮದೇ ಆದ ಸ್ವಂತ ಟೆಲಿಗ್ರಾಮ್ ಗ್ರೂಪ್ ಇದೆ ಮೇಲ್ಗಡೆ, ಅಲ್ಲಿ ಜಾಯ್ನ್ ಆಗ್ಬೋದು. ಇನ್ಸ್ಟಾಗ್ರಾಮ್ ಜಾಸ್ತಿ, ಟೆಲಿಗ್ರಾಮು ವಾಟ್ಸಪ್ ಗ್ರೂಪ್ ಇದೆ. ವಾಟ್ಸಪ್ ಗ್ರೂಪ್ ಇಲ್ಲಿ ಲಿಂಕ್ ಹಾಕಿಲ್ಲ ನಾನು, ತೊಂದರೆ ಇಲ್ಲ. ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಬೇಕಂದ್ರೆ ವಾಟ್ಸಪ್ ನಂಬರ್ ಇದೆ ನಮ್ಮದು. ಆ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಹೇಳಿದ್ರೆ ನಿಮಗೆ ವಾಟ್ಸಪ್ ಗ್ರೂಪ್ ಲಿಂಕ್. ಆ್ಯಂಡ್ ಇನ್ಸ್ಟಾಗ್ರಾಮ್ ಇದೆ, ಇಮೇಲ್ ಮಾಡ್ಬೋದು. ಏನಾದರೂ ಮೆಸೇಜ್ ಇದ್ದರೆ ಇಮೇಲ್ ಮಾಡ್ಬೋದು. ಯೂಟ್ಯೂಬ್ ಚಾನಲ್ ಇದೆ, ಯೂಟ್ಯೂಬಲ್ಲಿ ಡೈಲಿ ಲೈವ್ ಕ್ಲಾಸ್ ತೊಗೊಳ್ತಾ ಇರ್ತೀವಿ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತಿದೆ ಇದು. ನೂರಾರು ವೀಡಿಯೋಸಲ್ಲಿ ನಿಮಗೆ ಜಾಸ್ತಿ ಪ್ರಶ್ನೋತ್ತರಗಳ ಚರ್ಚೆ. ಓಕೆ, ಇನ್ನು ಕೋರ್ಸಸ್ ಬಗ್ಗೆ ಹೇಳಬೇಕಂದ್ರೆ ಸಾಕಷ್ಟು ಕೋರ್ಸ್ಗಳಿದ್ದಾವೆ. ಅವೆಲ್ಲದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಕೊಡ್ತೀನಿ. ಎಸ್, ಇಲ್ಲಿದೆ ನೋಡಿ, ಈ ಕಂಟೆಂಟ್ ಏನಿದೆ ಇದು ಫ್ರೀ ಕಂಟೆಂಟ್. ಇವೆಲ್ಲ ಸ್ಟೇಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್ ರಿಲೇಟೆಡ್ ಆರ್ CBSE ಈ ಥರ, ನೀಟು, JEE, ಇವೆಲ್ಲ ಇಂಗ್ಲೀಷ್ ಹಿಂದಿಯಲ್ಲಿರ್ತವೆ. ಒಂದು ಸರಿ ಕಂಟೆಂಟನ್ನು ಅಬ್ಸರ್ವ್ ಮಾಡಿ, ಇವೆಲ್ಲ ಫ್ರೀ ಸ್ಟಡಿ ಮಟೀರಿಯಲ್ ಎಲ್ಲ CBSE ಇಲ್ಲೆಲ್ಲ ಕೊಟ್ಟೇ ಬಿಟ್ಟಿದ್ದಾರೆ ನೋಡಿರಿ. CBSEಗೆ ಬೇಕಾಗಿರುವಂಥ ಎಲ್ಲ ಫ್ರೀ ಸ್ಟಡಿ ಮಟೀರಿಯಲ್, ಅವು ಫ್ರೀ ವಿಡಿಯೋಸ್ ಇರ್ತವೆ. ಜಸ್ಟ್ ರಿಹರ್ಸಲ್, ಅದು ಅಂದರೆ ಒಂಥರ ಟ್ರೇಲರ್ ಇದ್ದಂಗೆ. ಎಸ್, ಇನ್ನು ಚಾಟ್ ಅಂತ ಬಂದರೆ ಏನಾದರೂ ಕೇಳೋದಿತ್ತಪ್ಪ ನಿಮಗೆ, ವಾಟ್ಸಪ್ ಮೆಸೇಜು ಬೇಡ ಆ್ಯಂಡ್ ಬೇರೆ ಯಾವುದು, ನಾವು ನೇರವಾಗಿ ನಿಮ್ಮ ಜೊತೆ ಮಾತಾಡ್ಬೇಕು ಸರ್. ಏನು ಮಾಡೋದು, ಚಾಟ್ ಅಂತ ಇದೆಯಲ್ಲ ಇಲ್ಲಿ, ಚಾಟ್ ಅಂತ ಹೊಡೆದ್ರೆ ಸರ್ವಮ್ ಆನ್ಲೈನ್ ಸರ್ವಿಸ್ ಅಂತಿದೆ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಒಂದು ಮೆಸೇಜ್ ಹಾಕಿ ಈ ಚಾಟಿಂಗಲ್ಲಿ, ಅಥವಾ ಕ್ವಶನ್ಸ್ ಡಿಸ್ಕಷನ್ ಗ್ರೂಪ್ ಅಂತ ಇದೆ. ಇವೆರಡರಲ್ಲಿ ನಿಮ್ಮನ್ನು ಆ್ಯಡ್ ಮಾಡಿರ್ತೀವಿ ಆಲ್ರೆಡಿ. ನೀವು ಜಾಯ್ನ್ ಆದಾಗ ಈ ಕ್ವಶನ್ ಡಿಸ್ಕಷನ್ ಇದೆ. ಇಲ್ಲಿ ಪ್ರತಿದಿನ ಕ್ವಶನ್ಸ್ ಡಿಸ್ಕಷನ್ ನಡೀತಿರ್ತದೆ. ಸಾಕಷ್ಟು ವಿದ್ಯಾರ್ಥಿಗಳು ರಿಪ್ಲೈ ಮಾಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ನಾವು ಕ್ವಶನ್ಸ್ ಹಾಕ್ತಾಯಿಲ್ಲ ಅಷ್ಟೇ. ಇದು ಫ್ರೀ ಇರ್ತದೆ ಇದು. ಓಕೆ, ಡಿಸ್ಕಷನ್ನು ಅದಾ. ಎಸ್, ಇನ್ನು ಆನ್ಲೈನ್ ಸರ್ವಿಸಲ್ಲಿ ನಿಮಗೇನು ಡೌಟ್ಸ್ ಇದ್ದಾವೆ ಅದನ್ನು ಕೇಳೋದು, ಪರ್ಸ್ನಲ್ ಡೌಟ್ಸ್. ಆ್ಯಂಡ್ ನೇರವಾಗಿ ನನ್ನ ಜೊತೆನೂ ಕೂಡ ಚಾಟಿಂಗ್ ಮಾಡ್ಬೋದು. ಓಕೆ, ಅದು ತೋರಿಸ್ತೀನಿ. ಎಸ್, ನೆಕ್ಸ್ಟ್ ನೋಡಿ, ಸ್ಟೋರ್ ಅಂತ ಹೋದರೆ ಅಲ್ಲಿ ನಾವು ಯಾವೆಲ್ಲ ಕೋರ್ಸ್ನ ಲಾಂಚ್ ಮಾಡಿದ್ದೀವಿ ಇಲ್ಲಿವರೆಗೂ, ಅವೆಲ್ಲದರ ಬಗ್ಗೆ ಒಂದೊಂದು ಕೋರ್ಸದ್ದು ಕಂಪ್ಲೀಟ್ ಡೀಟೇಲ್ ಗೊತ್ತಾಗ್ತಾ ಹೋಗ್ತದೆ. JEE ನೀಟ್ ಎಕ್ಸಾಮ್ ತಯಾರಿ ನಡೆಸ್ತಾ ಇರೋರು ಇಲ್ಲಿ ಹೋಗಬೇಕು, ಚೆಕ್ ಮಾಡಬೇಕು ಕೋರ್ಸನ್ನು, ಏನಿದೆ ಕೋರ್ಸಲ್ಲಿ ಕಂಟೆಂಟ್ ಏನೇನಿದೆ ಚೆಕ್ ಮಾಡೋದು ಒಂದು ಸರಿ. ಹೌದಾ, ಮೇಲ್ಗಡೆ ಕಂಟೆಂಟ್ ಅಂತ ಕಾಣ್ತಾ ಇದೆ. ಎಸ್, ಇದರಲ್ಲಿ ಏನು ಕಂಟೆಂಟ್ ಇದೆ. ಎಸ್, 204 ಟೆಸ್ಟ್ ಇದ್ದಾವೆ, 234 ಟೆಸ್ಟ್ ಇದ್ದಾವೆ ನೋಡಿ, JEE ಆ್ಯಂಡ್ ನೀಟಿಗೆ. ಹೌದಾ, ಎಸ್.
ಹೀಗೆ ಚೆಕ್ ಮಾಡಿ ಈ ಥರ ನೀವು ಏನು ಮಾಡಬೇಕು ರೀ, ಚೆಕ್ ಮಾಡಬೇಕು, ಕಂಟೆಂಟನ್ನು ಸರಿಯಾಗಿ ನೋಡಬೇಕು, ಓದಬೇಕು. ಎಸ್, ಗುಡ್. ಇಲ್ಲಿ ಐ ಆಮ್ ಇಂಟ್ರೆಸ್ಟೆಡ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೊಂದು ಪರ್ಸ್ನಲ್ ಟೆಕ್ಸ್ಟ್ ಮೆಸೇಜ್ ಬರುತ್ತೆ. ಒಂದು ಪರ್ಸ್ನಲ್ ಟೆಕ್ಸ್ಟ್ ಮೆಸೇಜಲ್ಲಿ ಲಿಂಕ್ ಇರುತ್ತೆ, ಅಥವಾ ವಾಟ್ಸಪ್ ನಂಬರ್ ನೀವು ಹಾಕಿರ್ತೀರ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಾಗ, ಅಲ್ಲಿ ಐ ಆಮ್ ಇಂಟ್ರೆಸ್ಟೆಡ್ ಅನ್ನೋ ಒಂದು ಆಪ್ಷನ್ ಬರುತ್ತೆ. ಸಾರಿ, ವಾಟ್ಸಪ್ ನಂಬರ್ ಹಾಕಿದಾಗ ಕೂಡ ಸೇಮ್ ಲಿಂಕ್ ಬರುತ್ತೆ. ಐ ಆಮ್ ಇಂಟ್ರೆಸ್ಟೆಡ್ ಅಂತ ಏನು ಕ್ಲಿಕ್ ಮಾಡ್ತೀರಿ, ಒಂದು ಪರ್ಸ್ನಲ್ ಟೆಕ್ಸ್ಟ್ ಮೆಸೇಜ್ ಬರ್ಬೋದು, ನಾರ್ಮಲ್ ಮೆಸೇಜ್, ಅಥವಾ ವಾಟ್ಸಪ್ ಮೆಸೇಜ್ ಬರ್ಬೋದು. ಎರಡರಲ್ಲಿ ಯಾವುದಾದ್ರೂ ಒಂದು ಬರುತ್ತೆ, ಲಿಂಕ್ ಬರುತ್ತೆ. ಆ ಲಿಂಕನ್ನು ಒತ್ತಿ ನೀವು ಅಮೌಂಟ್ ಪೇ ಮಾಡಿದ ತಕ್ಷಣ ಅದು ಕೋರ್ಸ್ ಪರ್ಚೇಸ್ ಆದಂತೆ. ಹೌದಾ, ಪೇ ಮಾಡಿದ್ರಿ ಅಂದರೆ ಅಮೌಂಟ್ ಪೇ ಆಯ್ತು ಅಂತಂದರೆ ಕೋರ್ಸ್ ಪರ್ಚೇಸ್ ಆದಂತೆ. ಸೊ ಕೋರ್ಸ್ ಪರ್ಚೇಸ್ ಆಯಿತು ಅಂತಂದರೆ ಆಮೇಲೆ ಇದರಲ್ಲಿರೋ ಕಂಟೆಂಟ್ ಮತ್ತೆ ಸೇಮ್ ಅದೇ, ನೀವು ಯಾವ ಕೋರ್ಸ್ ಪರ್ಚೇಸ್ ಮಾಡಿರ್ತೀರ ಆ ಕೋರ್ಸ್ಗೆ ಹೋಗಿ ಸೇಮ್ ರಿಪೀಟ್ ಆ ಟೆಸ್ಟನ್ನು ಕಂಟೆಂಟ್ ಅಂತ ಹೊಡಿತೀರಿ. ಆ ಕಂಟೆಂಟಲ್ಲಿ ಏನೇನಿರುತ್ತೆ, PDF ನೋಟ್ಸ್ ಇರ್ತವೆ, ವಿಡಿಯೋ ಕ್ಲಾಸ್ ಇರ್ತವೆ, ಅಥವಾ ಟೆಸ್ಟ್ ಸಿರೀಸ್ ಇರ್ತವೆ. ಹೌದಾ, ಅವುಗಳನ್ನೆಲ್ಲ ಡೇ ಬೈ ಡೇ ಪ್ರಾಕ್ಟೀಸ್ ಮಾಡ್ಬೋದು. ಎಸ್, ಅದೇ ರೀತಿ ನೋಡಿರಿ ಎಷ್ಟು ಕೋರ್ಸ್ಗಳಿದ್ದಾವೆ, ಒಂದು ಸರಿ ಚೆಕ್ ಮಾಡಿ. ಓಕೆ, CBSE ಯಾರು ಓದ್ತಾ ಇದ್ದಾರೆ ನಿಮ್ಮ ಫ್ರೆಂಡ್ಸ್, ಅವ್ರಿಗೆಲ್ಲರಿಗೂ ಶೇರ್ ಮಾಡಿರಿ ಇದನ್ನು. ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಇರ್ತಾರೆ, ರಿಲೇಟಿವ್ಸಲ್ಲಿ ಇರ್ತಾರೆ CBSE ಓದೋರು, ಅಥವಾ ನೀಟ್ ಎಕ್ಸಾಮ್ ತಯಾರಿ ನಡೆಸ್ತಾ ಇರೋರು. ಹೌದಾ, ಇವೆಲ್ಲ ನೋಡಿ. UPSC ಪ್ರಿಪ್ರೇಷನ್. ಇನ್ನು ಕರ್ನಾಟಕ ಅಂತ ಬಂದರೆ ನಮ್ಮ ಕನ್ನಡಿಗರಿಗಾಗಿ, ಕರ್ನಾಟಕದವರಿಗೆ ಅವೆಲ್ಲ ನ್ಯಾಷನಲ್ ಲೆವೆಲ್ ಕೋರ್ಸ್ ಅವು. ಅಂದರೆ ನಮ್ಮ ಸ್ಟೇಟ್ ಬಿಟ್ಟು ಅದರ್ ಸ್ಟೇಟ್ ಸ್ಟೂಡೆಂಟ್ ಕೂಡ ಆ್ಯಪ್ ಡೌನ್ಲೋಡ್ ಮಾಡ್ಕೋತಾರೆ, ಅವರು ಕೂಡ ಇದನ್ನು ಯೂಸ್ ತೊಗೊಳ್ತಾ ಇದ್ದಾರೆ. ಸೊ ನಮ್ಮ ಸ್ಟೇಟಲ್ಲೂ ಇರ್ತಾರಲ್ಲ, ನೀಟು, JEE, ಹೌದಾ, ಈ ಥರ ಎಲ್ಲ ಪ್ರಿಪ್ರೇಷನ್ ಮಾಡೋರು UPSC. ಸೊ ಅದಕ್ಕೆ ಬೇಕಾಗಿರೋ ಕಂಟೆಂಟ್. ಸೊ ನೋಡಿ, ನಮ್ಮ ಸ್ಟೇಟಿಗೆ ಸಂಬಂಧಪಟ್ಟಂತೆ ಕನ್ನಡದಲ್ಲಿ ಬೇಕಂದರೆ ನಿಮಗೆ ಕಂಪ್ಯೂಟರ್ ಇದೆ, ಮಾನಸಿಕ ಸಾಮರ್ಥ್ಯ, ಕನ್ನಡ ವ್ಯಾಕರಣ ಮತ್ತು ಸಾಹಿತ್ಯ, ಚರಿತ್ರೆ, ಸಾಮಾನ್ಯ ಜ್ಞಾನ, ಪರಿಸರ ಅಧ್ಯಯನ, ಅರ್ಥಶಾಸ್ತ್ರ, ವಿಜ್ಞಾನ, ಭೂಗೋಳಶಾಸ್ತ್ರ, ಸಂವಿಧಾನ, RRB, ಇತಿಹಾಸ, ಅಗ್ನಿವೀರ, ಲೈನ್ಮೆನ್, VA, KS ಟೆಸ್ಟ್ ಸಿರೀಸ್, SDA, PDO, ಸರ್ವಮ್ ಲೈಫ್ ಟೈಮ್ ಪಾರ್ಟ್ನರ್. ಹೌದಾ, 5ರಿಂದ 12ನೇ ತರಗತಿಯ NCERT ಪ್ಲಸ್ DSCRT ಇವೆರಡನ್ನೂ ಸೇರಿಸಿ ಟೆಸ್ಟ್ ಕಂಡಕ್ಟ್ ಮಾಡುವಂಥದ್ದು. ಗ್ರೂಪ್ C, ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್, GPSTR, HSTR, TET ಇದೆಲ್ಲ ಒಂದೇ. ಡೆಡಿಕೇಟೆಡ್ ಕ್ರ್ಯಾಶ್ ಕೋರ್ಸ್, PCPSI, ಪ್ರಚಲಿತ ಘಟನೆಗಳು. ಸೊ ನೀವು ಯಾವುದೇ ಒಂದು ಕೋರ್ಸ್ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ವಾಟ್ಸಪ್ ನಂಬರ್ಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ, ನಿಮಗೇನು ಡೌಟ್ಸ್ ಇದ್ದಾವೆ ಅದನ್ನು ನೀವು ಕೇಳ್ಬೋದು. ನೋಡಿ, ಈಗ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದರ ಬಗ್ಗೆ ಡೀಟೇಲ್ ಬರ್ತಾಯಿದೆ ನೋಡಿರಿ. ಇಲ್ಲಿ ಒಂದು ಓವರ್ವ್ಯೂ, ಅಂದರೆ ಏನೇನಿದೆ ಅದರಲ್ಲಿ ಅಂತ, ಕಂಟೆಂಟ್. ಹೌದಾ, ಎಸ್, ಪ್ರತಿದಿನ ಪ್ರಚಲಿತ ಘಟನೆಗಳು. ಇದರಲ್ಲಿ ಏನೇನು ಕಂಟೆಂಟ್ ಇದೆ ನೋಡಿರಿ. ಲೈವ್ ಕ್ಲಾಸ್ ಯಾಕೆ ಮಾಡ್ತಾಯಿಲ್ಲ ಅಂದರೆ ಬಹಳ ಜನ ಸ್ಟೂಡೆಂಟ್ಸ್ ಬೇಕು. ಡೈಲಿ ಕರೆಂಟ್ ಅಫೇರ್ಸ್ PDF 49 PDF ಅಪ್ಲೋಡ್ ಆಗಿದೆ. ಜನವರಿಂದ ಟಿಲ್ ಡೇಟ್ ಇಲ್ಲಿವರೆಗೂ ನಾವು ಪ್ರತಿದಿನ PDF ಆ್ಯಂಡ್ ಟೆಸ್ಟ್ ನಡೆಸ್ತಾ ಇದ್ದೀವಿ. ಓಕೆ, ಜನವರಿ 1ನೇ ತಾರೀಕಿನಿಂದ ನೋಡಿ 71 ಟೆಸ್ಟ್ ಇದ್ದಾವೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇವು ಮುಂದೆ ಡೆಡಿಕೇಟೆಡ್ ಆಗಿ ಇನ್ನೂ ಜಾಸ್ತಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಹಾಕುವಂಥ ಪ್ರಯತ್ನ ಅದು. ಸೊ ಇವಾಗ ಜಸ್ಟ್ ಅಮೌಂಟು ಕಡಿಮೆ ಇದೆ, ಕಂಟೆಂಟು ಒಂದು ತಕ್ಕ ಮಟ್ಟಿಗೆ ವ್ಯಾಲ್ಯೂಯೇಬಲ್ ಕಂಟೆಂಟೇ. ಸ್ಟೇಟ್ ಲೆವೆಲ್, ಸೆಂಟ್ರಲ್, ಅಂದರೆ ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ಕರೆಂಟ್ ಅಫೇರ್ಸ್ ಇದೆಲ್ಲ ಮಿಕ್ಸ್ ಆಗಿ ಒಂದು ಟೆಸ್ಟ್ ರೆಡಿ ಆಗ್ತಿರ್ತದೆ. ಅವೆಲ್ಲ ಹಿಂದಿ, ಇಂಗ್ಲೀಷಲ್ಲಿರೋದನ್ನು ನಮ್ಮ ಕನ್ನಡದಲ್ಲಿ ನಮಗೆ ಅರ್ಥ ಆಗೋ ರೀತಿ ಪ್ರಶ್ನೆಗಳನ್ನು ಕ್ರಿಯೇಟ್ ಮಾಡಿ ನಿಮಗೆ ಟೆಸ್ಟ್ ನಡೆಸ್ತಾ ಇದ್ದೀವಿ, ಮಿಸ್ ಮಾಡ್ಕೋಬೇಡಿ. ಸೊ ಎಲ್ಲ ಕೋರ್ಸ್ನ ಇದೇ ರೀತಿ. ಸೊ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ಕೋರ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಐ ಆಮ್ ಇಂಟ್ರೆಸ್ಟೆಡ್ ಅಂತ ತೋರಿಸುತ್ತೆ. ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಪರ್ಸ್ನಲ್ ಟೆಕ್ಸ್ಟ್ ಮೆಸೇಜ್ ಬರುತ್ತೆ, ಅಥವಾ ವಾಟ್ಸಪ್ ಮೆಸೇಜ್ ಬರುತ್ತೆ. ಅದರಲ್ಲೊಂದು ಲಿಂಕ್ ಇರುತ್ತೆ. ಆ ಲಿಂಕ್ ಒತ್ತಿದ್ರೆ ಅಮೌಂಟನ್ನು ಪೇ ಮಾಡ್ಬೋದು. ಸೊ 32 ರೂಪಾಯಿ ಇರುತ್ತೆ. ಅಲ್ಲಿ ಪೇ ಮಾಡುವಾಗ ಒಂದು 5 ರೂಪಾಯಿ, 10 ರೂಪೀಸ್ ಹೆಚ್ಚು ಕಡಿಮೆ ತೋರಿಸುತ್ತೆ. ಅದು ಆ್ಯಪ್ ಚಾರ್ಜಸ್ಸು, ಬೇರೆ ಇತರೆ GST ಅದು ಇದು ಅಂತ ಸೇರಿ ಒಂದು 5-10 ರೂಪಾಯಿ ಜಾಸ್ತಿ ಆಗ್ಬೋದು ಅಷ್ಟೇ, ಅದಕ್ಕಿಂತ ಹೆಚ್ಚಿಗೆ ಏನಾಗಲ್ಲ. ಸದ್ಯಕ್ಕೆ ಅಮೌಂಟು ಕಡಿಮೆ ಇದೆ, ಕಂಟೆಂಟು ಚೆನ್ನಾಗಿದೆ. ಚೆಕ್ ಮಾಡಿ. PCPSI, ಓಕೆ, PCPSI ನೋಡಿ ಎಷ್ಟು ಕಂಟೆಂಟ್ ಇದೆ ನೋಡಿ. ಜಸ್ಟ್ ರುಪೀಸ್ ಎಷ್ಟು ಇರ್ತರದ ಅಮೌಂಟು 73 ಇದೆ. ಹೌದಾ, ಇದರಲ್ಲಿ ನಿಮಗೆ ಎಷ್ಟು ಟೆಸ್ಟ್ ಅವೈಲೇಬಲ್ ಇದಾವೆ ನೋಡಿ. ಕಂಟೆಂಟ್ ನೋಡಿ, ಒಂದು ಸರಿ ಚೆಕ್ ಮಾಡಿ. ಹೌದಾ, ಕಂಟೆಸ್ಟ್ ಇನ್ನೂ 3 ಬರ್ತಾ ಇದ್ದಾವೆ.
ದಿನದಿಂದ ದಿನಕ್ಕೆ ಕಂಟೆಂಟ್ ಜಾಸ್ತಿ ಆಗುತ್ತೆ ವಿನಃ ಕಡಿಮೆ ಏನಾಗಲ್ಲ. ಓಕೆ, ನೀವು ಇವತ್ತು ಖರೀದಿಸಿದರೆ ಅದರ ಡೇಟ್ 6 ತಿಂಗಳವರೆಗೆ ನೋಡಿರಿ, ಇಲ್ಲಿ ಕೊಟ್ಟೇ ಬಿಟ್ಟಿದ್ದಾರೆ. ಒಮ್ಮೆ ಕೋರ್ಸ್ 6 ಮಂತ್ ವ್ಯಾಲಿಡಿಟಿ. ಇವತ್ತು ನೀವು ಪರ್ಚೇಸ್ ಮಾಡಿದ್ರೆ ಇವತ್ತಿನಿಂದ 6 ತಿಂಗಳವರೆಗೂ ನೀವು ಆ ಕೋರ್ಸಲ್ಲಿರ್ತೀರ. ಅದರಲ್ಲಿರುವಂಥ ಕಂಟೆಂಟನ್ನು ನೀವು ಪ್ರತಿದಿನ ಎಷ್ಟು ಸರಿ ಬೇಕಾದರೂ ಪ್ರಾಕ್ಟೀಸ್ ಮಾಡ್ಬೋದು. ಟೆಸ್ಟ್ ಆಗಿರ್ಬೋದು, ವಿಡಿಯೋ ಕ್ಲಾಸ್ ಆಗಿರ್ಬೋದು, ಅಥವಾ PDF ನೋಟ್ಸ್ ಆಗಿರ್ಬೋದು. PDF ನೋಟ್ಸ್ ಅಂದರೆ ಬರೀ ಬರ್ಕೊಳ್ಳೋದಷ್ಟೇ ಅಲ್ಲ, ನೀವು ಅದನ್ನು ಪ್ರಿಂಟು ತೆಗಿಬೋದು ಡೌನ್ಲೋಡ್ ಮಾಡಿ. ಗೊತ್ತಾಯಿತು ಅಂದ್ಕೊಳ್ತೀನಿ. ಮತ್ತೇನಾದರೂ ಡೌಟ್ಸ್ ಇದ್ದರೆ ಪರ್ಸ್ನಲ್ ವಾಟ್ಸಪ್ ನಂಬರ್ ಇದೆ, ಆ ನಂಬರ್ಗೆ ಮೆಸೇಜ್ ಮಾಡಿ. ನೋಡಿ, ಚಾಟ್ ಅಂತ ಇದೆ, ಚಾಟ್ ಅಂತ ಬಂದರೆ ನನ್ನ ಜೊತೆ ಮೆಸೇಜ್ ಮಾಡ್ಬೋದು ನೀವು. ಓಕೆ, ಎಸ್, ಇಲ್ಲಿ ನನಗೆ ಮೆಸೇಜ್ ಹಾಕ್ಬೋದು ನೀವು, ಹಾಯ್ ಸರ್ ಅಂತೇಳಿ. ನನ್ನ ಜೊತೆ ಡೈರೆಕ್ಟ್ ಇಲ್ಲೇ ವಾಟ್ಸಪ್ ಮೆಸೇಜ್ ಬೇಡ, ಏನು ಬೇಡ. ಓಕೆ, ಎಸ್, ನೋಡಿ, ನೀವು ಮೆಸೇಜ್ ಕಳಿಸಿದ ತಕ್ಷಣ ನಾನು ಪರ್ಸ್ನಲಿ ನನ್ನ ಜೊತೆ ಮಾತ್ರ ನೀವು ಚಾಟ್ ಮಾಡ್ಬೋದು. ಎಸ್, ಗುಡ್. ಪ್ರೊಫೈಲ್ ಅಂತ ಬಂದರೆ ಅದು ನಿಮ್ಮದು ಏನು ಡಾಟಾ ಇರುತ್ತೆ ಅದರ ರಿಲೇಟೆಡ್ ಆಗಿ. ಓಕೆ, ಎಸ್, ಇದಿಷ್ಟು. ಟೆಲಿಗ್ರಾಮ್ ಗ್ರೂಪ್ ಇದೆ, ಅಲ್ಲಿ ಡೈಲಿ ಕ್ವಿಜ್ ನಡೀತಾ ಇರ್ತಾವೆ, ಜಾಯಿನ್ ಆಗ್ರಿ. ಓಕೆ, ಟೆಲಿಗ್ರಾಮ್ ಗ್ರೂಪ್. ಓಕೆ, ಟೆಲಿಗ್ರಾಮ್ ಗ್ರೂಪ್ ಇಂಪಾರ್ಟೆಂಟು, ಯೂಟ್ಯೂಬ್ ಚಾನಲ್ ಇಂಪಾರ್ಟೆಂಟು, ಇವೆರಡಕ್ಕೂ ಜಾಯ್ನ್ ಆಗ್ರಿ. ಪ್ಲಸ್ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಪರ್ಸ್ನಲ್ ಚಾಟ್ ಮಾಡಿರಿ. ಆ್ಯಂಡ್ ಇನ್ನೊಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ, ಇದನ್ನು ಶೇರ್ ಮಾಡಿರಿ. ಈ ಥರ ಟೆಸ್ಟ್ ಇದ್ದಾವೆ, ಪ್ರತಿದಿನ ಒಂದಲ್ಲ ಒಂದು ರೀತಿ ಹೊಸ ಮಾದರಿಯ ಟೆಸ್ಟ್ಗಳು ಬರ್ತಿರ್ತವೆ. ಇನ್ನೊಂದು ಏನು ಮಾಡಿದ್ದೀನಿ ಅಂದರೆ, ಪ್ರತಿದಿನ ನಡೆಯುವಂಥ ಫ್ರೀ ಟೆಸ್ಟ್ ಇರುತ್ತಲ್ಲ, 1 ಡೇ ಮಾತ್ರ ವ್ಯಾಲಿಡಿಟಿ ಇರುತ್ತೆ. ಸೊ ನಾವು ಅಪ್ಲೋಡ್ ಮಾಡಿರ್ತೀವಿ, ಮಾಡಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಅದು ರಾತ್ರಿ 12 ಗಂಟೆವರೆಗೂ ಆ್ಯಪಲ್ಲಿ ಇರುತ್ತೆ, ಅಂದರೆ ಫ್ರೀ ಕಂಟೆಂಟಲ್ಲಿ ಇರುತ್ತೆ. ಹೌದಾ? ಸೊ ಫ್ರೀ ಕಂಟೆಂಟಲ್ಲಿ ಇರುತ್ತೆ. ಸೊ ನೀವೇನು ಮಾಡಬೇಕು, ಅವತ್ತಿನ ಟೆಸ್ಟನ್ನು ಅವತ್ತೇ ಪ್ರಾಕ್ಟೀಸ್ ಮಾಡಿಬಿಡಿ. ಓಕೆ, ಮಿಸ್ ಮಾಡ್ಕೋಬೇಡಿ. ಸೊ ವಿಶ್ ಯು ಆಲ್ ದ ಬೆಸ್ಟ್. ಮತ್ತೆ ಸಿಗೋಣ. ಅಂಟಿಲ್ ದೆನ್, ಟೇಕ್ ಕೇರ್.